ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಮ್ಮ ಪಟ್ಟೆಗಾರಪಳ್ಳದಲ್ಲಿ ನೋಡ್ತಾ ಇರ್ಬೋದು ಎಜೆ ಆಟೋ ಗ್ಯಾಸ್ CNG LPG ಗ್ಯಾಸ್ಗೆ ಆಟೋದವರು ಎಷ್ಟು ಜನ ನಿಂತಿದ್ದಾರೆ ಅಂದರೆ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ ಸ್ನೇಹಿತರೆ ಹೆಂಗೆ ಕ್ಯೂ ಇದೆ ಅಂತ. ಆಟೋದವರು ಫುಲ್ಲು ಕ್ಯೂ ಅಲ್ಲಿ ನಿಂತಿದ್ದಾರೆ. ಪಾಪ ಇಲ್ಲೂ ಗ್ಯಾಸ್ ಸಿಗ್ತಲ್ಲ, ಗ್ಯಾಸ್ ಖಾಲಿ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಆ ಕಡೆನೂ ಕೂಡ ಪೂರ್ತಿ ಇದಾರೆ ಲೈನಲ್ಲಿ, ಎಲ್ಲರಿಗೂ ಕ್ಯೂ ನಿಂತಿದೆ ನೋಡಿ ಸರ್. ಪಾಪ ಆಟೋದವ್ರ ಕತೆ ಗ್ಯಾಸ್ ಇಲ್ದಂಗೆ CNG ಸಿಕ್ದಂಗೆ ಒದ್ದಾಡ್ತಾ ಇದಾರೆ ಎಲ್ಲಾರು ನೋಡಿ. ಇಷ್ಟು ಆಟೋಗಳಿದ್ರು ನೋಡಿ ಸರ್, ಎಲ್ಲಾ ಗ್ಯಾಸ್ ಬಂಕು ಕ್ಲೋಸು, ಎಲ್ಲೋದ್ರು ಎಲ್ಲಾ ಕಡೆನೂ ಕ್ಲೋಸು. ನಾನು ಈಗ ಆಲ್ರೆಡಿ ಸ್ಯಾಟಲೈಟ್ ಇಂದ ಗೋರಿಪಾಳ್ಯದಿಂದ ಬಸವೇಶ್ವರ ನಗರ ಟೋಲ್ ಗೇಟ್ ಲಾಸ್ಟ್ ಇಲ್ಲಿ ಬಂದಿರೋದು. ಇಲ್ಲ ಆಗ್ತಾರೋ ಇವಾಗ ಇಲ್ಲೂ ಖಾಲಿ ಅಂತ ಕ್ಲೋಸ್ ಮಾಡೋರು ನೋಡಿ. ಎಲ್ಲ ಒಂದೊಂದ್ ಬಂಕಲ್ ಒಂದೊಂದ್ ರೇಟ್ ಸರ್. ಪ್ರೈವೇಟ್ ಹೆವಿ ಮೋಸ. ಒಂದ್ ಬಂಕಲ್ 80 ಇದ್ರೆ ಒಂದ್ ಬಂಕಲ್ 90, ಇನ್ನೊಂದ್ ಬಂಕಲ್ 120, 100 ಆ ತರ. ಹಿಂಗಾದ್ರೆ ನಾವೆಲ್ಲ ಆಟೋದವ್ರು ಹೆಂಗ್ ಜೀವನ ಮಾಡೋದು? ಪಬ್ಲಿಕ್ ನಮ್ಮಿಂದ ಎಲ್ಲರಿಗೂ ಸರ್ವಿಸ್ ಮಾಡ್ತೀವಿ. ಸಡನ್ ಆಗಿ ಯಾರು ಹಿಂಗ ಬಿದ್ದೋಗಿರ್ತಾನೆ, ನಾವೇ ಸಡನ್ ಆಗಿ ಬರೋದು. ಆಂಬುಲೆನ್ಸ್ ಫೋನ್ ಮಾಡೋದಕ್ಕೆ ಬರಲ್ಲ, ಅವ್ನು ಬರೋಷ್ಟಲ್ಲಿ ಜೀವನೇ ಹೋಗ್ಬಿಟ್ಟಿರುತ್ತೆ. ನಮ್ಮಂತವ್ರಿಗೆ ನೀವು ಒಳ್ಳೆ ಸರ್ವಿಸ್ ಕೊಡ್ಬೇಕು ಗೌರ್ಮೆಂಟ್ ಕಡೆಯಿಂದ. ಇಷ್ಟೊಂದು ಈ ತರ ಅನ್ಯಾಯ ಆಯ್ತಾರೆ, ಏನ್ ಮಾಡೋದು ಹೇಳಿ? ಯಾವ ಗ್ಯಾಸ್ ಬಂಕ್ ಇಲ್ಲ ಸರ್. ಎಲ್ಲ ಟೋಟಲ್ ಅಂತೂ ಒಂದ್ ವಾರದಿಂದ ಇಲ್ಲೇ ಇಲ್ಲ. ಹೆಸರು ಮಾತ್ರ ಟೋಟಲ್ ದೊಡ್ಡ ಬಂಕ್ ಅಂತ, ಗ್ಯಾಸೇ ಇಲ್ಲ ಒಂದ್ ವಾರದಿಂದ. ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಮಾಡೋರು ಸರ್. 120, ಒಂದ್ ಕಡೆ 95, ಒಂದ್ ಕಡೆ 80, 90 ಹಂಗೆಲ್ಲ ಮಾಡೋರು. ನಾನ್ ಸರ್ ಗೌರ್ಮೆಂಟ್ ಹೇಳೋದು ಆದಷ್ಟು ಬೇಗ ಇದು ಪರಿಹಾರ ಮಾಡಿ ಸರ್ ಸಮಸ್ಯೆ. ಇಲ್ಲಾಂದ್ರೆ ನೆಕ್ಸ್ಟ್ ಅರ್ಧ ಕಾಲ ಅವರೆಲ್ಲ ದುಡ್ಡಿರೋರು ಅಫಿಷಿಯಲ್ಗಳು ಹೆಂಗೋ ಇದ್ಬಿಡ್ತಾರೆ. ನಮ್ಮಂತ ಸಾಮಾನ್ಯ ಜನರ ಬಗ್ಗೆ ಯೋಚನೆ ಮಾಡ್ಬೇಕು ಅವರು. ಊಟ ಮಾಡೋಕ್ಕೂ ಕಾಸಿಲ್ದಂಗೆ ಆಗೋಯ್ತದೆ.